ಹೆಲೋ ಫ್ರೆಂಡ್ಸ್, ಇಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ತಿನ್ನಿದ್ದು ಟೂನಾ ಫಿಶ್ನ ರೆಸಿಪಿ ಮಾಡುವ. ಸೊ ಅದಕ್ಕೆ ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೇನೆ, 2 ದೊಡ್ಡದು ಸೈಜಿದ್ದು ಈರುಳ್ಳಿ. ಸೊ ಇದನ್ನೀಗ ಒಳ್ಳೇದು ಮಾಡಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡಬೇಕು. ನೋಡಿ, ಈರುಳ್ಳಿಗೆ ಕಪ್ಪಿದ್ರೆ ಅದನ್ನು ಡೈರೆಕ್ಟಾಗಿ ಕಟ್ ಮಾಡಬಾರ್ದು, ಒಳ್ಳೇದು ಮಾಡಿ ತೊಳಿಬೇಕು. ಅದು ಒಳ್ಳೇದಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಒಳ್ಳೇದು ಮಾಡಿ ತೊಳೆದು ಕಟ್ ಮಾಡುವ. ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ. ಸೊ ಯಾಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಂದರೆ, ಅದು ಟೂನಾ ಫಿಶ್ ಇದ್ದು ಅದು ನಿಮಗೆ ಕೀಮಾ ಟೈಪಲ್ಲಿ ಬರೋದು. ಅದಕ್ಕೆ ದೊಡ್ಡದು ಕಟ್ ಮಾಡಿದರೆ ಅದು ಒಳ್ಳೆಯದಾಗಲ್ಲ. ಸೊ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿದರೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದು ಮಾಡಿ ಚಾಪ್ ಮಾಡಿದರೆ ಆಯಿತು. ಚಾಪರ್ ಇದ್ದರೆ ಚಾಪರಲ್ಲಿ ಕಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಒಂದು ದೊಡ್ಡದು ಟೊಮೆಟೊ, ಹಾಗೆಯೇ ಬೆಳ್ಳುಳ್ಳಿ, ಇದನ್ನಿಷ್ಟನ್ನು ಇದಕ್ಕೆ ಹಾಕಬೇಕು. ಇದು ಅದಕ್ಕೆ ಕಂಪಲ್ಸರಿ ಹಾಕಲೇಬೇಕು. ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಅದು ಹಾಕಿದ್ರೇ ನಿಮಗೆ ಅದು ಮೀನಿದ್ದು ಎಲ್ಲ ಸ್ಮೆಲ್ಲೆಲ್ಲ ಬರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಕೂಡ ಹಾಕ್ಬೋದು, ಆದರೆ ನೀವು ಹೀಗೇ ಕಟ್ ಮಾಡಿ ಹಾಕಿದರೆ ಒಳ್ಳೆಯದು. ತಿನ್ನುವಾಗ ನಿಮಗೆ ಸಿಗುತ್ತಲ್ಲ, ಅಂದರೆ ಒಳ್ಳೆಯದಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಮಾತ್ರ ಎಲ್ಲದನ್ನು ಕೂಡ. ಖಾರಕ್ಕೆ ನೀವು ಸ್ವಲ್ಪ ಜಾಸ್ತಿಯೇ ಖಾರ ಹಾಕಿ ನೋಡ್ಕೊಂಡು ಹಾಕ್ಬೋದು, ಆದರೆ ಸ್ವಲ್ಪ ಖಾರ ಇದ್ರೇ ಒಳ್ಳೆಯದು. ಹಸಿಮೆಣಸಿನಕಾಯಿ ಹಾಕಿದರೆ ಒಳ್ಳೆಯದು ಪೌಡರಿಗಿಂತ. ಬೇಕಾದರೆ ನಿಮಗೆ ಮತ್ತೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು, ಬಟ್ ಹಾಕುವಾಗ ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿ.
ಸೊ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ನಾವು ಪ್ರಿಪೇರ್ ಮಾಡುವ ನಮ್ಮದು ರೆಸಿಪಿಯನ್ನು. ಸೊ ಇಲ್ಲಿ 2 ಟೈಪ್ ಇದ್ದುಂಟು. ಒಂದು ಸ್ಯಾಂಡ್ವಿಚ್, ಇನ್ನೊಂದು ನಮ್ಮದು ಎಂಥದ ಸ್ಕಿಪ್ ಜಾಕ್ ಅಂತ ಬೇರೆ ಬೇರೆ ಟೈಪ್ ಇದ್ದು. ಸೊ ಈಗ ನಾನಿಲ್ಲಿ ಒಂದನ್ನು ಟ್ರೈ ಮಾಡ್ತೇನೆ ಯಾವುದಾದ್ರೂ. ಅಂದರೆ ಮೊದಲು ಮಾಡಿದ್ದೇನೆ, ಆದರೆ ನಾನು ರೆಸಿಪಿಗೆ ವಿಡಿಯೋ ಮಾಡಿರಲಿಲ್ಲ. ಸೊ ಇದಕ್ಕೆ ಇಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ. ಸೊ ಎಣ್ಣೆ ಒಳ್ಳೆಯದಾಗಿ ಬಿಸಿಯಾದ ಮೇಲೆ ಇನ್ನು ಇದಕ್ಕೆ ಕರಿಬೇವು ಸೊಪ್ಪು ಹಾಕುವ. ಕರಿಬೇವು ಸೊಪ್ಪು ಮಾತ್ರ ಮಿಸ್ ಮಾಡಬೇಡಿ. ಸೊ ಈಗ ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ತಿಂತೀರಿ. ಯಾಕಂದರೆ ನಾನು ಕೂಡ ಮೊದಲು ತಿಂತಿರಲಿಲ್ಲ. ಸೊ ಹೀಗೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಇದಕ್ಕೆ ನೋಡಿ ಕಟ್ ಮಾಡಿಟ್ಟ ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಮೆಣಸನ್ನು ಹಾಕುವ. ನಾನು ಒಳ್ಳೇದು ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಓಕೆ, ಲೈಟಾಗಿ ಫ್ರೈ ಆದಮೇಲೆ ನೀರುಳ್ಳಿಯನ್ನು ಕೂಡ ಸೇರಿಸುವ. ನೀರುಳ್ಳಿ ಕೂಡ ಲೈಟ್ ಬ್ರೌನ್ ಆಗುವ ತನಕ ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಿದ್ದೇನೆ. ನಿಮಗೆ ಆಯಿಲ್ ಅದು ಸ್ವಲ್ಪ ಕಂದು ಕಂದು ಕಾಣ್ಬೋದು, ಅದು ನಿನ್ನೆ ಕಬಾಬ್ ಮಾಡಿದ ಆಯಿಲ್. ಸೊ ಅದನ್ನೇ ಯೂಸ್ ಮಾಡ್ತಿದ್ದೇನೆ. ಸೊ ನಮ್ಮದು ನೀರುಳ್ಳಿ ಎಲ್ಲ ಲೈಟಾಗಿ ಫ್ರೈ ಆಗಿದೆ ಒಳ್ಳೆಯದಾಗಿ. ಇನ್ನು ಈ ಫಿಶನ್ನು ಆ್ಯಡ್ ಮಾಡಿದರೆ ಆಯಿತು. ನಿಮಗೆ ನೋಡಿ ಇದು ಕೀಮಾ ಟೈಪಲ್ಲಿ ಇರುತ್ತೆ. ಸೊ ಅದಕ್ಕೇ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಲಿಕ್ಕೆ ಹೇಳಿದ್ದು ನಾನು.
ಇನ್ನು ಇದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡಿ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಇದು ಒಳ್ಳೆಯದಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆಲ್ಲ ಯಾವುದೆಲ್ಲ ಪೌಡರ್ ಎಲ್ಲ ಬೇಕು, ಪೌಡರ್ ಮಸಾಲ ಅದನ್ನೆಲ್ಲ ಹಾಕುವ. ಸೊ ಫಸ್ಟಿಗೆ ಅರಶಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕಿ, ಯಾಕಂದರೆ ಆ ಮೀನಿದ್ದು ಒಂದು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ. ಮತ್ತು ಹಾಗೆಯೇ ಕೊತ್ತಂಬರಿ ಹುಡಿ ಸೊ ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು ಎಲ್ಲದನ್ನು ಕೂಡ. ಮತ್ತು ಜೀರಾ ಹುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ. ಮತ್ತು ಪೆಪ್ಪರ್ ಪೌಡರ್ ಹಾಕುವಾಗ ಸ್ವಲ್ಪ ನೋಡಿ ಹಾಕಿ, ಯಾಕಂದರೆ ಮೆಣಸು ಕೂಡ ನಾವು ಜಾಸ್ತಿ ಹಾಕಿರ್ತೇವೆ. ಸೊ ಖಾರ ನೋಡಿ ಮತ್ತೆ ಹಾಕ್ಕೊಳ್ಳಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿ. ಕೆಲವು ಟಿನ್ನಿದ್ದು ಮೀನಲ್ಲೆಲ್ಲ ಆಲ್ರೆಡಿ ಉಪ್ಪಿರುತ್ತೆ, ಸೊ ಇದರಲ್ಲಿ ಇಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕ್ತಿದ್ದೇನೆ. ಇನ್ನು ಇದಕ್ಕೆ ನಾನಿಲ್ಲಿ ವಿನೆಗರ್ ಹಾಕ್ತೇನೆ. ನಿಮಗೆ ಲಿಂಬೆ ರಸ ಇದ್ದರೆ ಅದು ಕೂಡ ಹಾಕ್ಬೋದು. ಸೊ ಹುಳಿಗೆ, ಯಾಕಂದರೆ ಟೊಮೆಟೊ ಕೂಡ ಒಂದೇ ಹಾಕಿದ್ದು, ಅದು ಅಷ್ಟು ಹುಳಿ ಇರಲಿಲ್ಲ ಟೊಮೆಟೊ. ಹುಣಸೆ ಹುಳಿಯ ರಸ ಕೂಡ ಸ್ವಲ್ಪ ಹಾಕ್ಬೋದು. ಖಾರದ ಜೊತೆ ಹುಳಿ ಇದ್ದರೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನು ಕಟ್ ಮಾಡಿದ ಎಲ್ಲ ಮೆಣಸಿನಕಾಯನ್ನೆಲ್ಲ ಹಾಕಿರಲಿಲ್ಲ, ಸ್ವಲ್ಪ ಇಟ್ಟಿದ್ದೆ. ಸೊ ಅದು ಕೂಡ ಈಗ ಸೇರಿಸಿದ್ದೇನೆ, ಯಾಕಂದರೆ ಅಷ್ಟು ಖಾರ ಆಗಲಿಲ್ಲ. ನಿಮಗೆ ಬೇಕಾದರೆ ಮತ್ತೆ ಹೀಗೆ ಸೇರಿಸ್ಬೋದು. ಸೊ ಇನ್ನು ಇದನ್ನು ಹಾಗೆಯೇ ಫ್ಲೇಮಲ್ಲಿ ಇಡುವ, ಲೋ ಫ್ಲೇಮಲ್ಲಿ ಇಡಿ. ಒಳ್ಳೆಯದಾಗಿ ಫ್ರೈ ಆಗಬೇಕಿದು. ನೋಡಿ ಹೀಗೆ ಎಣ್ಣೆ ಎಲ್ಲ ಬಿಡಬೇಕು. ಸೊ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ನಾನು ಪುನಃ ಇಲ್ಲಿ ಸೇರಿಸ್ತಿದ್ದೇನೆ. ಸೊ ನಿಮಗೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು, ಯಾಕಂದರೆ ಟೇಸ್ಟ್ ಮಾಡುವಾಗ ಒಂದು ಸ್ವಲ್ಪ ಹಸಿ ಟೈಪ್ ಇದ್ದರೆ ಅದು ಒಳ್ಳೆಯದಾಗಿ ರೋಸ್ಟ್ ಆಗಲಿಲ್ಲ ಅಂತಂದರೆ ಮೀನು ತಿನ್ನುವಾಗೇ ಟೇಸ್ಟ್ ಬರುತ್ತೆ, ಆಗ ಅದು ಒಳ್ಳೆಯದಾಗಿ ಫ್ರೈ ಆಗಲಿಲ್ಲ ಅಂತ ಅರ್ಥ. ನಿಮಗೆ ಒಳ್ಳೆಯದಾಗಿ ಅದು ಫ್ರೈ ಆದರೆ ಆ ಮೀನಿದು ಟೇಸ್ಟ್ ಇರಲ್ಲ. ನಮ್ಮದು ರೆಡಿ ಆಯಿತು ಟೂನಾ ಫಿಶ್ ಇದ್ದು. ಎಂತಂದರೆ ನನ್ನ ಫೋನ್ ಸ್ವಲ್ಪ ಹೀಟ್ ಆಗ್ತಿತ್ತು. ಅಂದರೆ ಒಂದೇ ಅಂತಂದರೆ ಐಫೋನ್ ಆಟೋಮೆಟಿಕ್ ಕ್ಯಾಮರಾ ತುಂಬ ಹೊತ್ತು ಆನ್ ಇಟ್ಟರೆ ಹೀಟ್ ಆಗುತ್ತೆ. ಹಾಗೆಯೇ ಗ್ಯಾಸಿದ್ದು ಫ್ಲೇಮ್ ವಿಡಿಯೋ ಆನ್ ಇಟ್ಟಿದ್ದಲ್ಲ, ಸೊ ತುಂಬ ಹೀಟ್ ಆಗಿತ್ತು. ಕ್ಯಾಮರಾ ವಿಡಿಯೋ ಆನ್ ಆಗ್ತಿರ್ಲಿಲ್ಲ, ಸೊ ಮಧ್ಯದಲ್ಲಿ ಆಫ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ, ಮತ್ತೆ ಎಂತ ನಾನು ಆ್ಯಡ್ ಮಾಡಲಿಲ್ಲ ಎಕ್ಸ್ಟ್ರಾ. ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಒಳ್ಳೇದು ರೋಸ್ಟ್ ಆಗಲಿಕ್ಕೆ. ಎಂತಂದರೆ ನೀವು ಟೂನಾ ಫಿಶ್ ಇದ್ದದು ಹಸಿ ವಾಸನೆ ಒಂದಿರುತ್ತೆ, ಅದು ಫಿಶಿ ಸ್ಮೆಲ್ ಅಂತ ಹೇಳ್ತೇವೆ. ಆ ಸ್ಮೆಲ್ ಹೋಗಬೇಕು, ಆಗ ನಿಮಗೆ ಅದು ಫಿಶದ್ದು ಮತ್ತು ಟೇಸ್ಟೇ ಗೊತ್ತಾಗಲ್ಲ. ಚಿಕನ್ ತಿಂದಾಗೇ ಆಗುತ್ತೆ, ಅಂದರೆ ಫಿಶ್ ತಿಂತಿದ್ದೇವೆ ಅಂತ ಗೊತ್ತಾಗಲ್ಲ.
ಸೊ ಅಷ್ಟರ ತನಕ ಅದನ್ನು ಒಳ್ಳೇದು ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಅಂದರೆ ಸ್ವಲ್ಪ ನಾವು ಎಣ್ಣೆ ಹಾಕಿರ್ತೇವಲ್ಲ, ಅದೆಲ್ಲ ಎಣ್ಣೆ ಅದರಿಂದ ಸಪ್ರೇಟ್ ಆಗಬೇಕು. ಅಷ್ಟರ ತನಕ ಅದನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಸೊ ಆ್ಯಕ್ಚುಲಿ ನನಗೆ ಫಿಶ್ ಇಷ್ಟ ಇಲ್ಲ, ಬಟ್ ಇದು ಗೊತ್ತಾಗಲ್ಲ ಫಿಶದ್ದು, ಅಂದರೆ ಫಿಶ್ ಅಂತಲೇ ಗೊತ್ತಾಗಲ್ಲ. ಸೊ ಹೀಗೆ ಮಾಡಬೇಕು ನೀವು ಮಾತ್ರ, ಅಂದರೆ ಖಾರ ಎಲ್ಲ ಸರಿ ಆಗಬೇಕು, ಇಲ್ಲದಿದ್ದರೆ ಅದು ಅಷ್ಟು ಒಳ್ಳೆಯದಾಗಲ್ಲ ಮಾಡಲಿಕ್ಕೆ, ತಿನ್ನಲಿಕ್ಕೆ. ಸೊ ನೋಡಿ, ಫ್ರೈ ಮಾಡಿ 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 ಈ ಟೆಕ್ಸ್ಚರಿಗೆ ಬಂದಿದೆ. ಸೊ ಇದನ್ನು ನಿಮಗೆ ಬ್ರೆಡ್ ಜೊತೆ ಎಲ್ಲ ತಿನ್ಬೋದು, ಚಪಾತಿ ಜೊತೆ, ಬ್ರೆಡ್ ಜೊತೆ ಎಲ್ಲ. ಸೊ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಜೊತೆ ಗಾರ್ನಿಷ್ ಕೂಡ ಮಾಡ್ಬೋದು. ಇವತ್ತಿನ ಈ ಟೂನಾ ಫಿಶ್ನ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸೀ ಇನ್ ದ ನೆಕ್ಸ್ಟ್ ವಿಡಿಯೋ.